ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್ 1,00,000 ಮುಖ್ಯಮಂತ್ರಿ ಬಹುಮಾಡಿಕೆಗಳ ಒಂದು BHA ಫ್ಲಾಟು, ಏನೋ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಒಂದು BHA ಫ್ಲಾಟು. ಫ್ರೆಂಡ್ BBMPಯಲ್ಲಿ ಅರ್ಜಿ ಸಲ್ಲಿಸಿರುವ ಬಗ್ಗೆ ಮಾಹಿತಿ. ಫ್ರೆಂಡ್, ಈಗ ಏನು BBMPಯಲ್ಲಿ ಸಾಕಷ್ಟು ಜನ ಅರ್ಜಿ ಸಲ್ಲಿಸಿದಾರೋ, ಏನೋ ಹೋದ ವರ್ಷ ಏನು 2025ನಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಿದಂಥ ಅಮೃತ ಮಹೋತ್ಸವ ಅಡಿಯಲ್ಲಿ 5 ಲಕ್ಷಕ್ಕೆ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿದವು. ಫ್ರೆಂಡ್, ಸಾಕಷ್ಟು ಜನ ಮನೆಗೆ ಬಂದು ವೆರಿಫೈ ಮಾಡ್ತಾಯಿದ್ದಾರೆ, ವೆರಿಫೈ ಮಾಡಿದ್ದಾರೆ. ಇನ್ನೂ ಅಷ್ಟು ಜನ ಬಂದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಈಗ ಏನು ವಿಷಯ ಅಂತ ಅಂದರೆ, ಈಗ ಏನು BBMP ಕಡೆಯಿಂದ 5 ಲಕ್ಷ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿದ್ರೆ ಹೊಸದಾಗಿ, ಮತ್ತು ಹಳಬ್ರಿಗೆ ಏನು 5 ಲಕ್ಷ ಸಹಾಯಧನ ಅಕೌಂಟ್ಗಳಿಗೆ ಬಂದಿರುತ್ತೆ ಅವ್ರಿಗೂ ಸಹ ಎಲ್ಲ ಈಗ ವೆರಿಫೈ ಮಾಡಬೇಕಂತೆ. ಎಲ್ಲರಿಗೂ ಸಹ ಈಗ ನಾವು ಅರ್ಜಿ ಸಲ್ಲಿಸಿದ್ವಲ್ಲ, ನಮಗೂ ಹೊಸದಾಗಿ ಅರ್ಜಿ ಸಲ್ಲಿಸಿದಂಥವ್ರಿಗೂ ಸಹ ಪ್ರತಿಯೊಂದು ವಿಷಯನೂ ಸಹ ಅಲ್ಲಿ ವೆರಿಫೈ ಮಾಡ್ತಾರಂತೆ. MLA ಸಭೆ ಕರೆದು ವೆರಿಫೈ ಮಾಡಿದ ನಂತರ ಪಟ್ಟಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ನಮಗೂ ಸಹ MLA ಕಡೆಯಿಂದನೇ ವೆರಿಫೈ ಆಗಬೇಕು. ನಿಮ್ಮದು ವೆರಿಫೈ ಆದ ನಂತರ ನಿಮಗೆ ನಾವೇ ಫೋನ್ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಏನು ಹೊಸದಾಗಿ ಅರ್ಜಿ ಸಲ್ಲಿಸಿದಾರಲ್ಲ ಅವರು ನಿಮಗೆ ಫೋನ್ ಕಾಲ್ ನಾವು ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಫ್ರೆಂಡ್, ಇಷ್ಟು ಏನು BBMP ಕಡೆಯಿಂದ ಮಾಹಿತಿ ಬಂದಿದೆ. ಈಗ ಸದ್ಯಕ್ಕೆ ಮತದಾರ ಪರಿಷ್ಕರಣೆ ನಡೀತಾ ಇದೆ. BBMP ಚುನಾವಣೆ ಬೇರೆ ಸ್ಟಾರ್ಟ್ ಆಗಿದೆ. GB ಚುನಾವಣೆಗಳು ಎಲ್ಲ ನಡೀತಾ ಇದ್ದಾವೆ. ಹಾಗಾಗಿ ಅದ್ರ ಬಗ್ಗೆ ಬ್ಯುಸಿಯಲ್ಲಿದ್ದಾರೆ. ಈಗ ಆದಷ್ಟು ಸ್ವಲ್ಪ ಲೇಟ್ ಆಗ್ಬೋದು ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಹೋಗಿ ಕೇಳಿದಾಗ ಈ ಥರ ಹೇಳಿದ್ರು. ಫ್ರೆಂಡ್, ಇಷ್ಟು ನಿಮಗೆ ಸಾಕಷ್ಟು ಜನ BBMP ಕಡೆ ಕೇಳಿದ್ರು ಸಹ, ನಾವು 5 ಲಕ್ಷ ಸಹಾಯಧನ ಅರ್ಜಿ ಹಾಕಿದ್ವಲ್ಲ ಹೊಸ್ದಾಗಿದ್ರು ಏನಾಯಿತು ಅಂತ. ಈಗ ಅವರು ತಿಳಿಸ್ತಾ ಇರೋದಿದೆ, ಮತದಾರ ಪರಿಷ್ಕರಣೆ ನಡೀತಾ ಇದೆ. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗೋದು. ವೆರಿಫೈ ಇದು MLA ಕಡೆಯಿಂದನೇ ವೆರಿಫೈ ಆಗಬೇಕು. ಅನಂತರ ನಿಮಗೆ ತಿಳಿಸ್ತೀವಿ. ಹೊಸ್ದಾಗಿ ಅರ್ಜಿ ಹಾಕಿದಂಥವ್ರಿಗೂ ಸಹ ಇದು ನಿಮಗೆ ಫೋನ್ ಕಾಲ್ ನಾವು ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಏನು ಬೆಂಗಳೂರಿನಲ್ಲಿ 5 ಭಾಗ ಡಿವೈಡ್ ಆಯಿತು. 5 ಭಾಗದಿಂದ GB ಅಂತ ಏನಾಯಿತು ಅದು ಇದಕ್ಕೆ ಎಲ್ಲ ಕಾರಣ. ಅದ್ರ ಬಗ್ಗೆ ಎಲ್ಲ ಪರಿಷ್ಕರಣೆ ನಡೀತಾ ಇದೆ. ಹಾಗಾಗಿ ಇದೊಂದು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತಲೂ ತಿಳಿಸಿದ್ರು. ಬಟ್ ಈಗ ಯಾವುದೇ ಹಣ ಬಿಡುಗಡೆ ಆಗಿದ್ರು ಮತ್ತು ಹೊಸ್ದಾಗಿ ಅರ್ಜಿ ಹಾಕಿದ್ರು ಸಹ MLA ಕಡೆಯಿಂದ ವೆರಿಫೈ ಆಗಿ ಪಟ್ಟಿ ಬಿಡುಗಡೆ ನಾವು ಕಳಿಸ್ತೀವಿ. ಅಂದರೆ ಅವ್ರಿಗೆ ಪಟ್ಟಿ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಯಾವಾಗ ಏನು ಎತ್ತ ಅಂತ ಇನ್ನೂ ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ಫ್ರೆಂಡ್, ಹಳಬ್ರಿಗೆ ಅದು ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಹೊಸ್ದಾಗಿ ನಾವು ಹೊಸ್ದಾಗಿ ಅರ್ಜಿ ಹಾಕಿದ್ವಿ. ಸುಮಾರು 10 ಜನ ಒಂದು ಹಾಕಿದ್ದಾರೆ. ಆ ಅರ್ಜಿಯಲ್ಲಿ ನಾವು ವಿಚಾರಿಸ್ತೀವಿ. ಹಳೇದು ಹಣ ಬಿಡುಗಡೆ ಆಗಿರೋದ್ರಿಗೆ ಅವ್ರಿಗೆ ವಿಷಯ ಎಲ್ಲ ಗೊತ್ತಿರುತ್ತೆ. ಬಟ್ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಅವ್ರು ಕಲೆಕ್ಟ್ ಮಾಡ್ತಿರ್ತಾರೆ. ಈಗ ಅರ್ಜಿ ಹಾಕಿ ಹೊಸ್ದಾಗಿ ಇರೋರಿಗೆ ಈ ಥರ ಹೇಳಿದ್ದಾರೆ. ಇದು ವೆರಿಫೈ ಆಗಬೇಕು. ಅಂದರೆ ಏನು ಎಲ್ಲ ವೆರಿಫೈ ಆಗಬೇಕು. MLA ಕಡೆಯಿಂದ ವೆರಿಫೈ ಆದ ನಂತರ ನಿಮಗೆ ನಾವು ಫೋನ್ ಕಾಲ್ ಬರುತ್ತೆ ಅಥವಾ ನಿಗಮಕ್ಕೆ ನಾವು ಪಟ್ಟಿ ಕಳಿಸ್ತೀವಿ. ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ಅಂತ ತಿಳಿಸಿದ್ದಾರೆ. BBMPಗೆ ಏನು ನಿಮ್ಮ ಲಿಮಿಟ್ಸಲ್ಲಿ ಇರುವಂಥ ಹೊಸ್ದಾಗಿ ಅರ್ಜಿ ಹಾಕೋರು ಸ್ವಲ್ಪ ವಿಚಾರಿಸ್ತಾ ಇದ್ವಿ. ನಾವು ಹೋಗಿ ವಿಚಾರಿಸಿದ್ವಿ. ಇಷ್ಟು ಮಾತ್ರ ತಿಳಿಸಿದ್ದಾರೆ. ಏನು ಸದ್ಯದಲ್ಲೇ ಇಷ್ಟು ಪರಿಷ್ಕರಣೆ ನಡೀತಾ ಇದೆ. ನಂತರ ಸ್ವಲ್ಪ ಲೇಟ್ ಆಗ್ಬೋದು. ಎಲ್ಲ ವೆರಿಫೈ ಆದ ನಂತರ ನಿಮಗೆ ಫೋನ್ ಕಾಲೇ ಬಂದ್ಬಿಡುತ್ತೆ. ಫೋನ್ ಮಾಡ್ತಾರೆ. ಇಲ್ಲಾಂದರೆ ಲಿಸ್ಟಲ್ಲಿ ಕಳಿಸಿರ್ತೀವಿ ಅಂತ ನಮಗೆ ವಿಷಯ ತಿಳಿಸ್ತೀವಿ ನಿಮಗೆ ಅಂತ ಹೇಳಿದ್ದಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ಇದು ಕನ್ಫ್ಯೂಸ್ ಆಗಬೇಡ್ರಿ. ಹೊಸ್ದಾಗಿ ಅರ್ಜಿ ಸಲ್ಲಿಸಿರೋರಿಗೆ ಹಳಬ್ರಿಗೆ ಏನಿದೆಯೋ ಅದು ಅವರೆಲ್ಲ ವೆರಿಫೈ ಮಾಡ್ತಿರ್ತಾರೆ. ಫ್ರೆಂಡ್, ಇದು ಹೊಸ್ದಾಗಿ ಏನು 2025 ಹೋದ ವರ್ಷದಲ್ಲಿ ಅರ್ಜಿ ಹಾಕಿರ್ತಾರಲ್ಲ ಅಂಥವ್ರಿಗೆ ಹೊಸಬ್ರಿಗೆ ನಾನು ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.